me will be swept away. The power of your love. The power of your love. Let your light ಆತನ ಮೇಲೆ ಕಾದುಕೊಳ್ಳುವಂಥವು ಹದ್ದುಗಳ ಹಾಗೆ ರೆಕ್ಕೆ ಕಟ್ಟಿಕೊಂಡು ಹಾರುತ್ತಾರೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಆತನನ್ನು ಕಾದುಕೊಳ್ಳುವಂಥದ್ದು ಆತನ ಪ್ರಸನ್ನತೆಯಲ್ಲಿ ಇರುವಂಥದ್ದೇ. ಹಾಲೆಲೂಯಾ. ವೇಟಿಂಗ್ ಅಪಾನ್ ದ ಲಾರ್ಡ್ will renew our strength. We will soar like eagles on high. Waiting is in the presence of God. The presence of God is key to our victory. ಪರ್ವತವು ಮೇಣದಂತೆ ಸನ್ನಿಧಿಯಲ್ಲಿ ಕರಗುವವು. ಪರ್ವತಗಳು ಮೇಣದಂತೆ ನನ್ನ ಸನ್ನಿಧಿಯಲ್ಲಿ ಕರಗುವವು.
ಪ್ರಸನ್ನತೆ ನನಗೆ ಬೇಕಯ್ಯ, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ, ಎಂದೆಂದಿಗೂ ಎಂದೆಂದಿಗೂ. ಲಾಸ್ಟ್ ಟೈಮ್ ಶಾಲ್ ವಿ ಸಿ, ನೀನು ಇಲ್ಲದೆ ನಾನೇನು ಮಾಡಿ. ಆಮೆನ್. ನೀನು ಇಲ್ಲದೆ ನಾನು ಏನೂ ಇಲ್ಲ, ಓ ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನೂ ಇಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕೇ. ಹೃದಯದಿಂದ ಹೇಳಿಕೊಳ್ಳು, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕೇ. Fill us, Lord God. Come on, just lift up your hands and ask it. Ask from the Lord. Hallelujah. You may not have anything in your life, but if you have the presence of God, you have everything. That is a spiritual reality. Hallelujah. ನಮ್ಮಲ್ಲಿ ಏನು ಇಲ್ಲದೆ ಇರ್ಬೋದು ಜೀವಿತದಲ್ಲಿ, ಏನು ಇಲ್ಲದೆ ಇರುವಂಥದ್ರಲ್ಲಿ ದೇವರ ಪ್ರಸನ್ನತೆ ಸೇರಬಾರ್ದು. ದೇವರ ಪ್ರಸನ್ನತೆ ಒಂದಿದ್ದರೆ ಎಲ್ಲವೂ ಇದ್ದ ಹಾಗೆ. Hallelujah. Thank you, Lord. Thank you, Jesus. Keep filling us, oh Lord God. Thank you. Thank you, Lord. Thank you, Lord God. Thank you for your presence. Thank you, Lord God, for your holy presence. Hallelujah. Lift up your hands and thank God. Ninna parishudhavada prasannate ನನಗೆ ಬೇಕಯ್ಯ. ಯಾವಾಗಲೂ ಯಾವಾಗ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಬೇಕಯ್ಯ, ಎಂದೆಂದಿಗೂ ಎಂದೆಂದಿಗೂ. It's the only thing, just like David asked, we too ask this morning, O Lord, grant a desire, Lord, of our heart, that we may dwell in the house of the Lord and behold the beauty of you, O Lord God. ದಾವೀದನ ಹಾಗೆ ನಾವು ಕೇಳಿಕೊಳ್ಳುತ್ತೇವೆ, ಈ ಒಂದೇ ವರ, ನಿನ್ನ ಮಂದಿರದಲ್ಲಿ ವಾಸಿಸುವುದು, ನಿನ್ನ ಮುಖವನ್ನು ನೋಡುವುದಕ್ಕೂ, ನಿನ್ನ ಪ್ರಸನ್ನತೆಯನ್ನು ಯಾವ ಅಡೆತಡೆಗಳು ಇಲ್ಲದೆ ಅನುಭವಿಸುವುದಕ್ಕೆ ಕೃಪೆ ಕೊಡಿಸು. ಬೆಳಗಿನ ಸಮಯದಲ್ಲಿ ವೈರಿಯ ಶಕ್ತಿಗಳು ಮುರಿಯಲ್ಪಟ್ಟಿವೆ. ನಿನ್ನ ಜೀವ ನಮ್ಮ ಮಧ್ಯದಲ್ಲಿದೆ. ಸರ್ವಗಣ ಮಾನ ಮಹಿಮೆ ನಿನಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್, ಆಮೆನ್. Hallelujah. Please be seated. ದಯವಿಟ್ಟು ಕೂತ್ಕೊಳ್ಳಿ. Amen. Hallelujah. Say hallelujah. Are you all happy? Yes, happy.
there is always joy in his presence. ಕರ್ತನ ಸನ್ನಿಧಿಯಲ್ಲಿ ಯಾವಾಗಲೂ ಕೂಡ ಸಂತೋಷ ಇದೆ. Amen. Yes. This morning, Brother Anand is going to share God's word. I believe God will speak to us. Amen. He is a God, one who speaks to our hearts. ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ಸೋದರ ಆನಂದ್ ಇವತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ತಾರೆ. Would you please clap your hands and welcome him as he comes to share God's word. Thank you, Lord Jesus. ಕರ್ತನಿಗೆ ವಂದನೆಗಳು. Praise you, Lord God. Hallelujah. Hallelujah, hallelujah. Lord, we bless you. Lord, we worship you. We thank you, Lord. ಕರ್ತನೇ ನಿನ್ನನ್ನು ಆರಾಧಿಸುತ್ತೇವೆ. Holy One of Israel. ಪವಿತ್ರನಾದಂಥವನೇ. The glorious one, the awesome one. ಕರ್ತನೇ ನೀನು ಮಹಿಮೆಯ ದೇವರು. There is none like you, Lord Jesus. ನಿನ್ನ ಹಾಗೆ ಬೇರೆ ಯಾರೂ ಕೂಡ ಇಲ್ಲ ಸ್ವಾಮಿ. There is none like you, Lord Jesus. ನಿನ್ನ ಹಾಗೆ ಬೇರೆ ಯಾರೂ ಕೂಡ Oh, ಇಲ್ಲ. the beautiful one. Hallelujah. ನೀನು Thank you, ಸುಂದರನೇ Lord, ಕರ್ತನೇ. for your love. ನಿನ್ನ Thank you, Lord, for ಪ್ರೀತಿಗಾಗಿ your ಸ್ತೋತ್ರ. grace. Thank you, Lord, for your protection. ನಿನ್ನ ಸುರಕ್ಷತೆಗಾಗಿ Thank you, ಸ್ತೋತ್ರ. Lord, for your wrap around presence around us. ನಮ್ಮನ್ನು oh ಸುತ್ತಿಕೊಂಡಂತ Lord. ನಿನ್ನ ಪ್ರಸನ್ನತೆಗಾಗಿ ನಿನಗೆ Thank you, ವಂದನೆ. Lord, ವಂದನೆ for your ಕರ್ತನೇ. presence that protects us ನಿನ್ನ ಪ್ರಸನ್ನತೆ ನಮ್ಮನ್ನು ಸಂರಕ್ಷಿಸುತ್ತದೆ from the presence of the enemy. ವೈರಿಯ ಒಂದು ಕೃತ್ಯಗಳಿಂದ ಸನ್ನಿಧಿಯಿಂದ. Praise to your holy name, Lord. We ನಿನ್ನ ಪವಿತ್ರ welcome you, ನಾಮಕ್ಕೆ Father. ಸ್ತೋತ್ರವಾಗಲಿ. Lord Jesus Christ, we welcome you, Lord. ಕರ್ತನಾದ ಯೇಸುವೇ, Father, we ನಿನ್ನನ್ನು welcome ಸ್ವಾಗತಿಸುತ್ತೇವೆ. you. We need you, Lord God. ನೀನು ನಮಗೆ ಬೇಕು ಸ್ವಾಮಿ. Holy Spirit God, we need you so ಪವಿತ್ರಾತ್ಮ much. ದೇವರೇ, ನಿನ್ನ ಅವಶ್ಯಕತೆ ತುಂಬಾ ಇದೆ. For without you, we can do nothing, oh ನೀನು Lord. ಇಲ್ಲದೆ ನಾವು ಏನನ್ನ ಮಾಡುವುದಕ್ಕೆ ಆಗುವುದಿಲ್ಲ. Without you, Lord, we are broken, wretched, miserable. ನಾವು ಮುರಿಯಲ್ಪಟ್ಟವರು ಸ್ವಾಮಿ, ಗಲಿಬಿಲಿಗೊಂಡಂತವರು ಎಂಬುದಾಗಿ But ಒಪ್ಪಿಕೊಳ್ಳುತ್ತೇವೆ. with you, Lord, we can do all things, oh ಆದರೆ Lord. ನಿನ್ನೊಟ್ಟಿಗೆ ಇದ್ದುಕೊಂಡು ನಾವು ಎಲ್ಲವನ್ನು ಮಾಡುವುದಕ್ಕೆ ಶಕ್ತರು. Come, Lord Jesus. ಬಾ ಕರ್ತನೆ ನಮ್ಮ ಮಧ್ಯದಲ್ಲಿ. Thank you, Lord. ವಂದನೆ, Hallelujah. ವಂದನೆ. Hallelujah. Praise you, Lord. Thank ವಂದನೆ you, ಕರ್ತನೆ. Lord. Yes. Hallelujah. Let the word of God pierce every heart. ದೇವರ ವಾಕ್ಯವು ಪ್ರತಿ ಹೃದಯಗಳನ್ನ ಅದು ಛೇದಿಸಲಿ. Let the sword of the Lord pierce every heart. ದೇವರ ಆ ಕತ್ತಿಯು ಎಲ್ಲರ ಹೃದಯಗಳನ್ನ ಛೇದಿಸಲಿ. Let the Lion of Judah roar from Zion. ಯೂದಾ ಕುಲದ ಸಿಂಹನು ಚಿಯೋನಿಂದ ಏಳಲಿ. And let the voice of the Lord be heard from Jerusalem. ಯೆರೂಸಲೇಮ್ ಪಟ್ಟಣದಿಂದ ಕರ್ತನ ಹೆಸರು ನಾಮ ಸ್ವರ ಹೊರಬರಲಿ. When the lion roars, his enemies scattered, the mountains melt like wax. ಪರ್ವತಗಳು ಮೇಣದ ಹಾಗೆ ಅದು ಕರಗುತ್ತದೆ. And his enemies are scattered. ವೈರಿಗಳು ಚದರಿ ಹೋಗುತ್ತಾರೆ. Hallelujah. 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 The Lord reigns. ಕರ್ತನು ಆಳುತ್ತಾನೆ. Hallelujah. The Lord reigns. ಕರ್ತನು ಆಳುತ್ತಾನೆ, ದೊರೆತನ ಮಾಡ್ತಾನೆ. Aren't you happy that the Lord reigns? ಸಂತೋಷವಿಲ್ಲವೇ ನಿಮಗೆ? ಕರ್ತನು ಆಳುತ್ತಾನೆ. Aren't you happy that the Lord reigns? ಕರ್ತನು ದೊರೆತನ ಮಾಡುತ್ತಾನೆ. ನೀವು The Lord ಸಂತೋಷವಾಗಿದ್ದೀರಿ. reigns. ಕರ್ತನು ದೊರೆತನವನ್ನ The ಮಾಡ್ತಾನೆ. Bible says, declare among the nations. ರಾಷ್ಟ್ರಗಳ ಮಧ್ಯದಲ್ಲಿ ಘೋಷಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. What you declare? Declare that the Lord reigns. ನಾವು ಏನನ್ನು ಘೋಷಿಸಬೇಕಂತ ಹೇಳಿದ್ರೆ ಕರ್ತನು ಆತನು ಆಳುತ್ತಾನೆ. 1 Chronicles 16:31. ಒಂದು ಪುರಕಾಲ ವೃತ್ತಾಂತ 16:31 ವಾಕ್ಯ.
let the heavens rejoice, let the earth be glad, let them say among the nations, the Lord reigns. Let us say among the nations, let us say among in our families, in our individuals, declare that the Lord reigns. Hallelujah. ಕರ್ತನು ಆಳುತ್ತಾನೆ ಎಂಬುದಾಗಿ ವೈಯಕ್ತಿಕವಾದಂಥ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಾವು ಘೋಷಣೆಯನ್ನು ಮಾಡಿಕೊಳ್ಳೋಣ. Psalm 96 verse 10. ಕೀರ್ತನೆ 96 10ನೇ ವಾಕ್ಯ. Verse 10. 96 10. Say among the nations, the Lord reigns. Say among the nations, declare among the nations, open your mouths and say, the Lord reigns. ಜನಾಂಗಗಳ ಮಧ್ಯದಲ್ಲಿ, Hallelujah. ರಾಷ್ಟ್ರಗಳ ಮಧ್ಯದಲ್ಲಿ ಕರ್ತನು ಆಳುತ್ತಾನೆ ಎಂಬುದಾಗಿ ನಾವು ಘೋಷಿಸಬೇಕು. Hallelujah. The Lord Almighty reigns. ಕರ್ತನು ಸರ್ವಶಕ್ತನು, ಆತನು ದೊರೆತನವನ್ನ For ಮಾಡ್ತಾನೆ. he has done mighty things and great is his name. ಆತನು ಮಹತ್ ಕಾರ್ಯಗಳನ್ನು ಮಾಡಿದನು, ಆತನ ನಾಮವು ಉನ್ನತವೇ. In the Kannada, that same song, the Kannada it says, Hallelujah, ಕರ್ತನಾಳುವನು ಮಹತ್ ಕಾರ್ಯ ಮಾಡಿದಾನೆ ಮಹೋನ್ನತನು. Hallelujah, ಕರ್ತಾಳುವನು. Amen. Hallelujah, ಕರ್ತಾಳುವನು. Hallelujah, ಕರ್ತಾಳುವನು. ಮಹತ್ ಕಾರ್ಯ ಮಾಡಿದಾನೆ ಮಹೋನ್ನತನು. Hallelujah, ಕರ್ತಾಳುವನು. For he has done mighty things and great is his name. Hallelujah, the Lord God reigns. Amen. This was the song that was coming up in me. So I thought, let me declare this song. ಈ ಒಂದು ಹಾಡು ನನ್ನ ಒಳಗೆ ಬರ್ತಾ ಇತ್ತು, ಅದನ್ನು ನಾನು ಘೋಷಿಸೋಣ ಅಂತ ಹೇಳಿ ನಾನು If you ನೆನೆಸಿದೆ. are not singing this song, make it a part of your, make this song a part of your prayer, ಈ ಹಾಡನ್ನು evening ನೀವು ಹಾಡದೇ family ಇದ್ರೆ devotion. ಈ ಹಾಡನ್ನು ನಿಮ್ಮ ಸ್ತುತಿಯ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ. Praise the Lord. Praise the Lord. It is not for us to know the times and seasons. ನಾವು ಸಮಯ ಕಾಲಗಳನ್ನು ನೋಡುವಂತ ಒಂದು ಅವಶ್ಯಕತೆ ನಮಗಿಲ್ಲ. It is not for us now to know what is this, what is that. ಇದು ಏನಾಗ್ತಾ ಇದೆಯಾ, ಅದು ಏನಾಗ್ತಾ ಇದೆಯಾ ಅಂತ ಹೇಳಿ ತಿಳಿದುಕೊಳ್ಳುವಂತ ಸಮಯ ನಮ್ಮದಲ್ಲ. But these are the times to be strengthened in the Lord. ಇದು ಕರ್ತನಲ್ಲಿ ನಾವು ಬಲಗೊಳ್ಳುವುದಕ್ಕೆ These are the ಸಮಯ. times to be put on the strength of the Lord. ಕರ್ತನ ಬಲವನ್ನು ಧರಿಸಿಕೊಳ್ಳುವಂತ ಸಮಯ ಇದು. Acts chapter 1 verse 8. ಅಪೊಸ್ತಲ ಕೃತ್ಯ 1:8. But you shall receive power when the Holy Spirit has come upon you. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಸ್ವೀಕರಿಸ್ತೀರಿ. This is not the time to argue. ಇದು ವಾದ ವಿವಾದಗಳನ್ನು ಮಾಡುವುದಕ್ಕೆ ಸಮಯವಲ್ಲ. Why the Bible says like this, like that, where it is, where is this? No. It is time to put on the strength of the Lord. ಇದು ಕರ್ತನ ಬಲವನ್ನು ಧರಿಸಿಕೊಳ್ಳುವಂತ ಸಮಯ. But we shall receive power when the Holy Spirit has come upon us. ಪವಿತ್ರಾತ್ಮನು ನಮ್ಮ ಮೇಲೆ ಬರಲು ನಾವು ಬಲವನ್ನು ಹೊಂದುತ್ತೇವೆ. And we shall be witnesses unto the Lord. ನಾವು ಕರ್ತನಿಗೆ ಸಾಕ್ಷಿಗಳಾಗ್ತೇವೆ. We are the witnesses of the Lord, that the Lord is a living God. ಕರ್ತನು ಜೀವಿಸುವಂತವನು ಅನ್ನುವುದಕ್ಕೆ ನಾವು ಸಾಕ್ಷಿಗಳಾಗ್ತೇವೆ. Lord Jesus Christ is the true God. He is the one living God. We are the witnesses. ನಿಜವಾದಂತ ದೇವರು, ಆತನು ಜೀವಿಸುವಂತ ಒಬ್ಬನೇ ಕರ್ತನು. How to be witnesses to receive the Holy Spirit of the Lord. ಕರ್ತನ ಆತ್ಮನನ್ನ ಸ್ವೀಕರಿಸಿಕೊಂಡದಕ್ಕೆ ಹೇಗೆ ನಾವು ಸಾಕ್ಷಿಗಳಾಗಿರುವುದಕ್ಕೆ ಸಾಧ್ಯ? Praise the Lord. Praise the Lord. That is the first step after repentance, water baptism, seeking the baptism of the Holy Spirit. ರಕ್ಷಣೆಯ ಪಶ್ಚಾತ್ತಾಪದ ನಂತರ ರಕ್ಷಣೆಯ ನಂತರ ದೀಕ್ಷಾ ಸ್ನಾನ, ಪವಿತ್ರಾತ್ಮನಿಂದ ತುಂಬಲ್ಪಡುವಿಕೆ.
Every moment we need to be filled with the Holy Spirit. ಪ್ರತಿ ಕ್ಷಣವೂ ಕೂಡ ಪವಿತ್ರಾತ್ಮನ ಮೂಲಕವಾಗಿ ನಾವು ತುಂಬಲ್ಪಡಬೇಕು. Hallelujah. ಹಲ್ಲೆಲೂಯಾ. Keep on asking, keep asking, and we will receive. ಕೇಳುತ್ತಲೇ ಇರ್ರಿ, ನೀವು ಸ್ವೀಕರಿಸ್ತೀರಾ. He who asks receives. ಯಾರು ಬೇಡಿಕೊಳ್ಳುತ್ತಾರೆ ಅವರಿಗೆ ದೊರೆಯುತ್ತದೆ. Hallelujah. ಹಲ್ಲೆಲೂಯಾ. Zechariah chapter 4. We'll cover up this chapter 4 today. Now the end, verse 2. And he said to me, what do you see? ಜಕರ್ಯ 4:1. And he said to me, what do you see? ನೀನು ಏನು ನೋಡುತ್ತಿ? So I said, I am looking, and there is a lampstand of solid gold with a bowl on top of it. And on the stand 7 lamps with 7 pipes to the 7 lamps. What is this denoting? What is this showing? ಈ ಸಂಗತಿ ಏನನ್ನ ತೋರಿಸುತ್ತದೆ? This is the lampstand of the Lord. ದೀಪಸ್ತಂಭ, ಕರ್ತನ ದೀಪಸ್ತಂಭ. The menorah. Have you seen the menorah with the seven lamps of 7 lamps, and there is a big stand that supports it. ಮೆನೋರಾ ಅದನ್ನು ನೋಡಿದ್ದೀರಾ? 7 ಹಾಗೆ ಸ್ತಂಭಗಳು ಇರ್ತದೆ, ಅದಕ್ಕೆ ಒಂದು ಬುನಾದಿ, ಒಂದು ಸ್ಟ್ಯಾಂಡ್ ಕೂಡ ಇರ್ತದೆ. And verse 3 says, two olive trees are by one at the right of the bowl and the other at the left. There is a lampstand, and on the either side of the lampstand there are 2 standing by it. There are 2 people standing by it. ಅದರ ಬದಿಗೆ ಇಬ್ಬರು ನಿಂತಿರುವಂತ ಸಂಗತಿಯನ್ನು ನಾವು ನೋಡ್ತೇವೆ. This denotes about the Holy Spirit. ಇದು ಪವಿತ್ರಾತ್ಮನ ಬಗ್ಗೆ ಮಾತನಾಡುತ್ತದೆ. Being connected to the Holy Spirit. ನಾವು ಪವಿತ್ರಾತ್ಮನಿಗೆ ಜೋಡಿಸಲ್ಪಟ್ಟದ್ದನ್ನು ತೋರಿಸುತ್ತದೆ. And the next verse, ಮುಂದಿನ ವಾಕ್ಯ ನೋಡಿ. and the word of the Lord comes to Zechariah, and it says, ಜಕರ್ಯನಿಗೆ ದೇವರ ವಾಕ್ಯ ಬರ್ತಾ ಇದೆ, ಈ ರೀತಿಯಾಗಿ ಹೇಳ್ತದೆ. This is the word of the Lord to Zerubbabel. What is the word of the Lord to Zerubbabel is this: not by might nor by power, but by my spirit. ಜೆರುಬ್ಬಾಬೆಲನಿಗೆ ಬಂದಂತ ವಾಕ್ಯ ಏನಂತಂದ್ರೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನ ಆತ್ಮದಿಂದಲೇ ಎಂಬುದಾಗಿ. It is not by power, it is not by might, but by the Holy Spirit. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಪವಿತ್ರಾತ್ಮನಿಂದಲೇ ಎಂಬುದಾಗಿ. And when the Holy Spirit is in front of us, ಪವಿತ್ರಾತ್ಮನು ನಮ್ಮ ಎದುರಿಗೆ ಆತನಿರುವಾಗ, we can say, who are you, O great mountain? ಓ ನೀನು ಯಾರು, ಉನ್ನತವಾದಂತ ಪರ್ವತವೇ ಅಂತ ಹೇಳಿ ನಾವು Before Zerubbabel you shall become plain. Before Zerubbabel you shall become plain. ಜೆರುಬ್ಬಾಬೆಲನ ಎದುರಿಗೆ ನೀನು ಸಮವಾದಂತ ಭೂಮಿ ಆಗ್ತೀಯಾ. You shall become plain before Zerubbabel. ನೀನು ಆತನ ಮುಂದೆ ಸಮಭೂಮಿ ಆಗುತ್ತಿ. Whatever stands before the anointed people of God, ದೇವರ ಅಭಿಷಿಕ್ತರ ಎದುರಿಗೆ ಏನೆಲ್ಲ ನಿಲ್ತದೆ, ಎದುರುಗೊಳ್ಳುತ್ತದೆ, it will become plain. ವಿರೋಧವಾಗಿ ನಿಲ್ಲುವಂಥದ್ದೆಲ್ಲ ಕೂಡ ನೆಲಸಮವಾಗುತ್ತದೆ. Because it is by the shouts of grace and grace. ಇದು ಆ ಕೃಪೆಯ ಒಂದು ಕೂಗುಗಳ ಮೂಲಕವಾಗಿಯೇ, by the great grace of God. ದೇವರ ಉನ್ನತವಾದಂತ ಕೃಪೆಯಿಂದಲೇ.
when we are connected to the lampstand of the Lord, ಕರ್ತನ ಆ ದೀಪ ಸ್ತಂಭಕ್ಕೆ ನಾವು ಜೋಡಿಸಲ್ಪಡುವಾಗ and the manifold grace of God flows into our life, ದೇವರ ಉನ್ನತವಾದಂತ ಆ ಕೃಪೆಯು ನಮ್ಮ ಮೂಲಕವಾಗಿ ಹರಿಯುವಂತದಾಗಿದೆ. no mountain can stand before us. ಯಾವ ಪರ್ವತಗಳು ಕೂಡ ನಮ್ಮ ವಿರುದ್ಧವಾಗಿ ನಮ್ಮ ಎದುರಿನಲ್ಲಿ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ. The mountains will be there, ಪರ್ವತಗಳು ಬೆಟ್ಟಗಳು ನಮ್ಮ ಮುಂದೆ ಇದ್ದೇ ಇರ್ತದೆ, but it cannot stand before us. ಆದರೆ ಅವು ನಮ್ಮ ವಿರುದ್ಧವಾಗಿ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. After 2 days the Lord will revive us. 2 ದಿನಗಳ ನಂತರ ಕರ್ತನು ನಮ್ಮನ್ನ ಉಜ್ಜೀವಿಸುತ್ತಾನೆ. And on the 3rd day he will rise us up. ಆತನು 3ನೆಯ ದಿವಸದಲ್ಲಿ ನಮ್ಮನ್ನ ಮೇಲೆಬ್ಬಿಸುತ್ತಾನೆ. They will kill you, they will scourge you, they will mock you, they will put you to shame, but on the 3rd day you will rise up. ನಮ್ಮನ್ನ ಪರಿಹಾಸ ಮಾಡ್ತಾರೆ, ನಮಗೆ ಹಾಸ್ಯ ಮಾಡ್ತಾರೆ, ಆದರೆ 3ನೆಯ ದಿವಸ ನಾವು ಮೇಲೇಳುತ್ತೇವೆ. Today you will have fever, headache, problems, but on the 3rd day 2 ದಿವಸಗಳವರೆಗೆ ನಿಮಗೆ ರೋಗಗಳಿರ್ಬೋದು, ಜ್ವರ, ತಲೆನೋವು ಇರಬಹುದು, ಆದರೆ 3ನೆಯ ದಿವಸ you will be strengthened. ನಿಮಗೆ ಬಲವು ಸಿಕ್ಕುತ್ತದೆ. You will be strengthened. 1 drop of oil from heaven, ಒಂದು ಪರಲೋಕದಿಂದ ಬರುವಂತ ಒಂದು ಹನಿ ಎಣ್ಣೆಯ ಮೂಲಕ, 1 drop of golden oil from heaven is more than enough to strengthen you. ಪರಲೋಕದಿಂದ ಬರುವಂತ ಒಂದು ಹನಿ ಚಿನ್ನದ ಹನಿಯ ಅದು ಸಾಕು ಅಷ್ಟು. 1 drop of golden oil from heaven is more than enough to keep you strong, to wait, to pray, to keep you all night awake. ಎಲ್ಲ ಸಂಪೂರ್ಣವಾದಂತಹ ಕತ್ತಲೆಯ ಅಂಧಕಾರದ ಸಮಯಗಳಲ್ಲಿ ನಾವು ಎಚ್ಚರವಾಗಿರುವುದಕ್ಕೆ ಪರಲೋಕದಿಂದ ಚಿನ್ನದಂತೆ ಇರುವಂತ ಒಂದು ಆ ಎಣ್ಣೆಯ ಹನಿ ಸಾಕು ಮಾತ್ರ. Hallelujah. Hallelujah. Praise the Lord. Praise the Lord. When we have sickness, ನಮಗೆ ರೋಗ ಬಾಧೆಗಳು ಇರುವಾಗ on the 3rd day we'll receive the strength from the Lord, 3ನೆಯ ದಿವಸ ನಾವು ಕರ್ತನಿಂದ ನಾವು ಬಲವನ್ನು ನಾವು and we ಹೊಂದುವಂತವರಾಗಿದ್ದೇವೆ. will rise up. ನಾವು ಮೇಲೇಳುತ್ತೇವೆ. Praise the Lord. ಕರ್ತನಿಗೆ ಸ್ತೋತ್ರ. Praise the Lord. ಕರ್ತನಿಗೆ ಸ್ತೋತ್ರ. The enemy is after to through oppression, affliction and sorrow. ಬಾಧೆಗಳ ಮೂಲಕವಾಗಿ, ಕುಗ್ಗಿಸುವಿಕೆಗಳ ಮೂಲಕವಾಗಿ ವೈರಿಯು ನಮ್ಮ ಹಿಂದೆ ಇದ್ದಾನೆ. The enemy want to diminish and to bring us low through oppression. ಆತನು ಕುಗ್ಗಿಸುವುದಕ್ಕೆ ನೋಡುತ್ತಾನೆ. Through oppression, affliction and sorrow. ನಮಗೆ ದುಃಖಗಳನ್ನ ಬಾಧೆಗಳನ್ನ ಕೊಡುವುದರ ಮೂಲಕ. But the Lord has not forsaken his people. ದೇವರು ತನ್ನ ಜನರನ್ನ ಆತನು ತಿರಸ್ಕರಿಸಲಿಲ್ಲ. He will anoint his people and make them ride on the high hills of the earth. ಆತನು ತನ್ನ ಜನರನ್ನ ಅಭಿಷೇಕಿಸಿ ಅವರು ಉನ್ನತವಾಗಿ ನಡೆಯುವ ಹಾಗೆ ಆತನು ಮಾಡುತ್ತಾನೆ. Hallelujah. Hallelujah. Verse 7. 7ನೆಯ ವಾಕ್ಯ. Verse 7. Who are you, O great mountain, before Zerubbabel? You shall become plain, and ye shall bring forth the capstone with shouts of grace, grace to it. And verse 11 in Kannada, please. These are the 2 olive trees branches that drip into the receptacles of the 2 golden pipes from which the golden oil drains. The golden oil of the Lord, the anointing of the Lord. ಕರ್ತನ ಅಭಿಷೇಕ ಆ ತೈಲ, ಕರ್ತನ ಅಭಿಷೇಕ ಆ ತೈಲ, ಚಿನ್ನದ ತೈಲ.
And whoever is beside those the lampstand, they will receive this golden oil of the Lord. ಯಾರೆಲ್ಲ ಈ ದೀಪಸ್ತಂಭಗಳ ಬದಿಗೆ ಇರುತ್ತಾರೆ ಅವರು ಈ ಒಂದು ಅಭಿಷೇಕ ತೈಲವನ್ನ ಅವರು ಸ್ವೀಕರಿಸ್ತಾರೆ. Praise the Lord. Praise the Lord. Hallelujah. Hallelujah. The Lord reigns. ಕರ್ತನು ಆತನು ಆಳುತ್ತಾನೆ. Amen. Amen. Praise you, Father God. Holy Lord Jesus. Thank you, Lord. Praise the Lord. So what is our response? ನಮ್ಮ ಪ್ರತಿಕ್ರಿಯೆ ಏನು? Luke chapter 21 verse 28. ಲೂಕ 21:28. Now when these things begin to happen, look up and lift up your heads, because your redemption draws near. And all these things, these are the beginning of the sorrows. ಈ ಎಲ್ಲ ಸಂಗತಿಗಳು ಈ ಬಾಧೆಯ ಪ್ರಾರಂಭ ಮಾತ್ರ. ಈ ಸಂಗತಿಗಳು ಆಗುವುದಕ್ಕೆ ಪ್ರಾರಂಭಿಸುವಾಗ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. These are leading to more sorrows, more pain, ಈಗ more grief. ಸದ್ಯದ ಪರಿಸ್ಥಿತಿಗಳು ಏನಿದೆ ಇದು ಪ್ರಾರಂಭದ ಚಿಹ್ನೆಗಳು ಮಾತ್ರ. ಇಂಥ ಇನ್ನೂ ಅನೇಕ ಸಂಗತಿಗಳು ದ್ವಿಗುಣವಾಗುತ್ತಾ ಹೋಗ್ತದೆ. The world is going more sorrow, more pain. Beginning of the sorrow, more sorrow increase. ಈ ಬಾಧೆಯ ಪ್ರಾರಂಭ ಅಂತ ಹೇಳಿ ಹೇಳ್ತದೆ. ಆದ್ರೆ ಈ ಬಾಧೆ ನೋವು ಇನ್ನು ಮುಂದೆ ಅದು ವೃದ್ಧಿಯಾಗುತ್ತಾ ಹೆಚ್ಚೆಚ್ಚಾಗಿ ಆಗುತ್ತಾ ಹೋಗ್ತದೆ. Increase. But what is our hope? ಆದ್ರೆ ನಮ್ಮ ನಿರೀಕ್ಷೆ ಏನು? Look up and lift up your heads. ನಿಮ್ಮ ತಲೆಗಳನ್ನೆತ್ತಿರಿ, ನಿಮ್ಮ ಶಿರಗಳನ್ನೆತ್ತಿರಿ, because your redemption draws near. ನಿಮ್ಮ ವಿಮೋಚನೆಯು ಹತ್ತಿರವಾಗಿದೆ. When the world is going in chaos, ಲೋಕದಲ್ಲಿ ಗಲಿಬಿಲಿಗಳು ಸಂಭವಿಸ್ತಾ ಇರುವ ಹಾಗೆ what it meant to us, ನಮಗೆ ಏನು ಅರ್ಥವನ್ನು ಕೊಡ್ತದೆ ಲೋಕದ ಈ ಗೊಂದಲಗಳು? our redemption is drawing near. ನಮ್ಮ ವಿಮೋಚನೆಯು ಹತ್ತಿರವಾಗ್ತಾ ಇದೆ. Hallelujah. Hallelujah. So look up. ನೀವು ಕಣ್ಣುಗಳನ್ನೆತ್ತಿ ಮೇಲಕ್ಕೆ ನೋಡ್ರಿ. Don't look down. ನೀವು ಕೆಳಗೆ ನೋಡುವಂಥದ್ದು ಬೇಡ. Look up to the Lord. ನಾವು ಕರ್ತನನ್ನ ನೋಡಬೇಕು. Hallelujah. Hallelujah. Praise the Lord. Praise the Lord. When sorrows, when we see the news, ನಾವು ವಾರ್ತೆಯನ್ನ ನೋಡುವಾಗ ಈ ಸಂಕಟಗಳನ್ನ ನಾವು ಕೇಳುವಾಗ what is our response? ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು? We shouldn't copy the attitudes, the behavior, of the unbelievers. ನಾವು ಅವಿಶ್ವಾಸಿಗಳ ವರ್ತನೆಗಳನ್ನ ಅವರು ಏನು ಮಾಡ್ತಾರೆ ಅದನ್ನ ನಾವು ನಕಲು ಮಾಡ್ಲಿಕ್ಕಿಲ್ಲ. But what comes inside of us from ನಮ್ಮ the word of ಒಳಗೆ ಆ God, ಸಮಯಗಳಲ್ಲಿ ಏನು ಬರ್ತದೆ that we have to do, ಅದನ್ನ ನಾವು ನೆರವೇರಿಸಬೇಕು. because there will be a shield around you. ಅದು ನಮ್ಮ ಸುತ್ತಲೂ ಒಂದು ಗುರಾಣಿಯ ಉಪಾಧಿಯಲ್ಲಿ ಮೇಲೇಳುತ್ತದೆ. The angels of the Lord will be around us. ಕರ್ತನ ದೂತನು ನಮ್ಮ ಸುತ್ತಲೂ ಆತನು ಇರುತ್ತಾನೆ. The Lord of hosts is with us. ಸೈನ್ಯಗಳ ಕರ್ತನು ನಮ್ಮ ಸಂಗಡ ಆತನು ಇರುತ್ತಾನೆ. He is there and to help us to finish this race. ಆತನು ನಮ್ಮೊಟ್ಟಿಗೆ ಯಾಕೆ ಇದ್ದಾನೆ ಅಂತ ಹೇಳಿದ್ರೆ ನಾವು ಈ ಓಟವನ್ನ ಕೊನೆಗಾಣಿಸುವುದಕ್ಕಾಗಿ, so that we will finish this race in a glorious way. ನಾವು ಬಹಳ ಮಹಿಮಾತಿಶಯವಾಗಿ ಈ ಒಂದು ಓಟವನ್ನ ನಾವು ಪೂರೈಸಬೇಕು. The people who are not in faith, they should learn from us. ಯಾರು ನಂಬಿಕೆಯಲ್ಲಿ ಇಲ್ಲ ಅಂತವರು ನಮ್ಮಿಂದ ಪಾಠಗಳನ್ನ ಕಲಿಯಬೇಕು. Don't copy their attitude, shake hands like this, legs. ಅವರ ಎಲ್ಲ ವರ್ತನೆಗಳನ್ನ ನಡವಳಿಕೆಗಳನ್ನ ನಾವು ಅನುಸರಿಸುವಂತದ್ದು ಬೇಡ. Because we have faith, we have the power of God inside us. ನಮ್ಮಲ್ಲಿ ನಂಬಿಕೆ ಇದೆ ಮತ್ತು ದೇವರ ಬಲವು ನಮ್ಮ ಒಳಗಿದೆ. Hallelujah. Hallelujah. The enemy is after to steal the confidence. ನಮ್ಮ ಒಳಗಿರುವಂತಹ ಭರವಸೆಯನ್ನು ಕದಿಯುವುದಕ್ಕಾಗಿ ಸೈತಾನ್ ನಮ್ಮ ಹಿಂದೆ ಬಿದ್ದಿದ್ದಾನೆ. He will try to intimidate. ಆತನು ನಮ್ಮನ್ನ ಬೆದರಿಸುವುದಕ್ಕೆ ಪ್ರಯತ್ನಿಸ್ತಾನೆ. And he will cause people to be disheartened. ಆ ಜನರು ಕುಂದಿ ಹೋಗುವಂತೆ ಅವನು ಮಾಡ್ತಾನೆ. Because he wants to steal the confidence of the people. ಯಾಕಂದ್ರೆ ಜನರ ಒಳಗಿರುವಂತಹ ಭರವಸೆಯನ್ನ ಕದಿಯುವುದಕ್ಕೆ ಆತನು ಬಯಸ್ತಾನೆ. When he steals the confidence, he will have the access.
ಆ ಒಂದು ಸಾರಿ ಆ ಭರವಸೆ ನಮ್ಮ ಒಳಗಿನಿಂದ ಹೋಗುವಾಗ ನಮ್ಮ ಒಳಗೆ ಪ್ರವೇಶಿಸುವುದಕ್ಕೆ ಆತನಿಗೆ ಮಾರ್ಗವಾಗ್ತದೆ. So let the Lord build a fence around us. ನಮ್ಮ ಸುತ್ತಲೂ ಕೂಡ ಕರ್ತನು ಒಂದು ಬೇಲಿಯನ್ನ ಆತನು ಮೇಲೆಬ್ಬಿಸಲಿ. The fence around our soul. ನಮ್ಮ ಮನಸ್ಸಿನ ಸುತ್ತಲೂ ಒಂದು ಬೇಲಿ. Hallelujah. ಹಲ್ಲೆಲೂಯಾ. Praise the Lord. ಕರ್ತನಿಗೆ ಸ್ತೋತ್ರವಾಗಲಿ. Glory to God in the highest. ಓ ಉನ್ನತದಲ್ಲಿರುವಂತ ದೇವರಿಗೆ ಮಹಿಮೆ ಉಂಟಾಗಲಿ. Do not place your heart on high things, but on things lowly. ಉನ್ನತವಾದಂಥ ಸಂಗತಿಗಳ ಮೇಲೆ ನಾವು ಮನಸ್ಸಿಡುವುದು ಬೇಡ, ದೀನವಾದಂಥ ಸಂಗತಿಗಳ ಮೇಲೆ ನಮ್ಮ ಮನಸ್ಸನ್ನು ನಾವಿಡೋಣ. Bible says to associate yourself with the lowly. ದೀನರೊಂದಿಗೆ ನಾವು ಬಳಕೆಯಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. If you associate with the lowly, you will become humble. You will make lowly. ದೀನರೊಟ್ಟಿಗೆ ನಾವು ಒಗೆತನವನ್ನು ಮಾಡುವಾಗ ನಾವು ಕೂಡ ಆ ದೀನತೆಯ ಸ್ವಭಾವವನ್ನು ಧರಿಸ್ತೇವೆ. Hallelujah. ಹಲ್ಲೆಲೂಯಾ. First John says 2:15 says, do not love the world 1 ಯೋಹನ 2:15 ಹೇಳ್ತದೆ, ಲೋಕವನ್ನ ಪ್ರೀತಿಸಬೇಡಿ, or the things in the world. ಲೋಕದಲ್ಲಿರುವಂತ ವಿಷಯಗಳನ್ನ ಪ್ರೀತಿಸಬೇಡಿ. Do not desire the things of the world. ಈ ಲೋಕದ ಸಂಗತಿಗಳನ್ನ ಆಶಿಸಬೇಡಿ ಎಂಬುದಾಗಿ ಹೇಳ್ತದೆ. The kingdom of God works on the principles of desire. ಆ ದೇವರ ರಾಜ್ಯವು ಹೇಗೆ ಕಾರ್ಯ ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಆಶೆಗಳ ಆಧಾರದ ಮೇಲೆ ದೇವರ ರಾಜ್ಯವು ಕಾರ್ಯವನ್ನು ಮಾಡ್ತದೆ. What we desire, that we get connected to. ನಾವು ಯಾವುದನ್ನ ಆಶಿಸ್ತೇವೋ ಆ ಸಂಗತಿಗಳಿಗೆ ನಾವು ಜೋಡಿಸಲ್ಪಡ್ತೇವೆ. So that we have to be very, very careful. ನಾವು ಈ ವಿಷಯಗಳಲ್ಲಿ ಜಾಗೃತಿಯಲ್ಲಿರಬೇಕು. Without your knowledge, if you like somebody, if you like a person, if without our knowledge, ನಮ್ಮ ಜ್ಞಾನ ಇಲ್ಲದೆ ನಮ್ಮ ಪರಿವಿಲ್ಲದೆ ಯಾರಿಗಾದ್ರೂ ನಾವು ಜೋಡಿಸಲ್ಪಟ್ರೆ, if you start to like a person, ನಾವು ಒಬ್ಬ ವ್ಯಕ್ತಿಯನ್ನು ಇಷ್ಟಪಡುವುದಕ್ಕೆ ನಾವು ಪ್ರಾರಂಭಿಸಿದ್ರೆ, you will get his nature. ಆ ವ್ಯಕ್ತಿಯ ಸ್ವಭಾವಗಳು ನಮ್ಮಲ್ಲಿ ಕಂಡು ಬರುವುದಕ್ಕೆ ಪ್ರಾರಂಭವಾಗ್ತವೆ. Without your knowledge, we will become like that. We'll behave like him. We'll talk like him. ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅವನ ಹಾಗೆ ವರ್ತನೆ ಮಾಡುವುದಕ್ಕೆ ಪ್ರಾರಂಭಿಸ್ತೇವೆ, ಅವನ ಹಾಗೆ ಮಾತನಾಡುವುದಕ್ಕೆ ಕೂಡ ನಾವು ಪ್ರಾರಂಭಿಸ್ತೇವೆ. So it is wise to resist those thoughts. ಅದಕ್ಕಾಗಿ ಅಂತ ಆಲೋಚನೆಗಳನ್ನ ನಾವು ಯಾವಾಗಲೂ ಕೂಡ ವಿರೋಧಿಸಬೇಕು. Praise the Lord. Praise the Lord. Hallelujah. Hallelujah. Glory to God in the highest. ಉನ್ನತದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ. Praise be to the God in the highest. ಉನ್ನತದಲ್ಲಿರುವಂತ ದೇವರಿಗೆ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. God is able to keep us from falling. ದೇವರು ನಾವು ಎಡವಿ ಬೀಳದ ಹಾಗೆ ನಮ್ಮನ್ನ ಆತನು ಕಾಪಾಡುತ್ತಾನೆ. He will guard us. He will anoint us. ಆತನು ನಮ್ಮನ್ನ ಅಭಿಷೇಕಿಸುತ್ತಾನೆ. Hallelujah. Hallelujah. Pray, but we have to be awake. ನಾವು ಎಚ್ಚರಿಕೆಯಲ್ಲಿರಬೇಕು. To keep our mind sober. ನಮ್ಮ ಮನಸ್ಸನ್ನ ಸ್ವಸ್ಥ ಚಿತ್ತದಲ್ಲಿ ನಾವಿಡಬೇಕು. To watch especially for our thoughts, like a watchman. ವಿಚಾರಗಳ ಆಲೋಚನೆಗಳ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಲ್ಲಿರಬೇಕು. The watchman stays awake and he keeps watching who is coming, who is going. ಕಾವಲುಗಾರನು ಆತನು ಯಾವಾಗಲೂ ಕೂಡ ಎಚ್ಚರಿಕೆಯಲ್ಲಿರ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ಆತನು ನೋಡುತ್ತಲೇ ಇರ್ತಾನೆ. So first thing what we have to be careful about is our thoughts, what enters our thoughts and what goes out of our thoughts. ನಮ್ಮ mind. ಆಲೋಚನೆಗಳ ವಿಷಯದಲ್ಲಿ ನಾವು ಜಾಗೃತಿಯಲ್ಲಿರಬೇಕು. ನಮ್ಮ ಒಳಗೆ ಏನು ಆಲೋಚನೆಗಳು ಬರ್ತದೆ, ನಮ್ಮ ಒಳಗಿನಿಂದ ಯಾವ ಆಲೋಚನೆಗಳು ಹೊರಟು ಹೋಗ್ತದೆ, ಆ ವಿಷಯದಲ್ಲಿ ನಾವು ಜಾಗೃತಿಯಾಗಿರ್ಬೇಕು. Because man can fall from any heights, man can fall. ಯಾವುದೇ ಒಂದು ಎತ್ತರದಲ್ಲಿ ನಾವಿದ್ದರೂ ಕೂಡ, ಯಾವುದೇ ಎತ್ತರಗಳಿಂದ ಕೂಡ ನಾವು ಕೆಳಗೆ ಬೀಳಬಹುದು. How anointed you are, you can fall. ನೀನು ಎಷ್ಟೇ ಅಭಿಷಿಕ್ತನಾಗಿದ್ದರೂ ಕೂಡ ಬಿದ್ದು ಹೋಗುವಂತ ಒಂದು ಪ್ರವೃತ್ತಿ ನಿನ್ನ ಒಳಗಿದೆ. So we should not boast, hey, I will not fall. ನಾನು ಇಷ್ಟು ಅಭಿಷೇಕ್ತನು, ನಾನು ಅಷ್ಟು ಅಭಿಷಿಕ್ತನು ಅಂತ ಹೇಳಿ ನಮ್ಮಲ್ಲಿ ನಾವು ಹೆಚ್ಚಳಿಕೆ ಪಡುವಂತ ಅವಶ್ಯಕತೆ ಇಲ್ಲ. Other words, don't declare, hey, I will not fall. Don't declare it. ನಾನು ಹಾಗೆ ಘೋಷಣೆ ಮಾಡಲಿಕ್ಕೆ ಕೂಡ ಇಲ್ಲ, ನಾನು ಬಿದ್ದು ಹೋಗುವುದಿಲ್ಲ ಅಂತ ಹೇಳಿ. But by the grace of God, God will Amen. keep me safe. ದೇವರ ಕೃಪೆಯಿಂದ ಎಂಬುದಾಗಿ ನಾವು ಹೇಳಬೇಕು. That is how the old saints, they endure till the end. ಇದೇ ರೀತಿಯಾಗಿ ಹಳೆ ಒಡಂಬಡಿಕೆಯ ಭಕ್ತರು
ಅವರು ಆ ಕೃಪೆಯಲ್ಲಿ ನಿಂತು ಕೊನೆಯವರೆಗೆ ಅವರು ಬಾಳಿದರು. By the grace of God, God will help me to do this. ದೇವರ ಕೃಪೆಯಿಂದ ದೇವರು ನಾನು ಇದನ್ನು ಮಾಡುವುದಕ್ಕೆ ಸಹಾಯಿಸ್ತಾನೆ. By the grace of God, I will be a more than overcomer. ದೇವರ ಕೃಪೆಯಿಂದ ನಾನು ಜಯಶಾಲಿಗಿಂತ ದೊಡ್ಡವನಾಗ್ತೇನೆ. By the grace of God, the Lord will lead me in triumph in Christ ದೇವರು Jesus. ತನ್ನ ಕೃಪೆಯ ಮೂಲಕವಾಗಿ ನನ್ನನ್ನ ಜಯೋತ್ಸವದಲ್ಲಿ ನಡೆಸುತ್ತಾನೆ. Praise the Lord. ದೇವರಿಗೆ ಸ್ತೋತ್ರ. Whoever you are, whether you are a king, whether you are a priest, whatever you are, ನೀನು ಯಾರೇ ಆಗಿದ್ರು ಕೂಡ ಅರಸನಾಗಿರಬಹುದು, ಯಾಜಕನಾಗಿರಬಹುದು. when you come home, the mother will say, "Come, O king." Mother will not say like that. ನೀನು ಮನೆಗೆ ಬರುವಾಗ ನಿನ್ನ ತಾಯಿ ನಿನ್ನನ್ನ ಬಾ ಅರಸನೇ, ಬಾ ಯಾಜಕನೇ ಅಂತ ಕರೆಯುವುದಿಲ್ಲ. Ultimately, you are a son to your mother. ಅಂತಿಮವಾಗಿ ನೀನು ನಿನ್ನ ತಾಯಿಗೆ ಮಗನೇ, ಮಗಳೇ. Yes, you are a son, you are a daughter to your mother. ನಿನ್ನ ತಾಯಿಗೆ ನೀನು ಏನೇ ಹೊರ ಪ್ರಪಂಚದಲ್ಲಿ ಇದ್ದರೂ ಕೂಡ ನಿನ್ನ ತಾಯಿಗೆ ನೀನು ಮಗ ಅಥವಾ ಮಗಳೇ ಆಗಿದ್ದೀಯ. Indeed, we are kings and we reign as kings. ನಾವು ಅರಸರಾಗಿ ನಾವು ಆಳ್ವಿಕೆ ಮಾಡ್ತೇವೆ ನಿಜ. But when we come before the Lord, we lay down our crown before the Lord and worship Him. ಆದ್ರೆ ನಾವು ಕರ್ತನ ಎದುರಿಗೆ ನಾವು ಬರುವಾಗ ನಮ್ಮ ಕಿರೀಟಗಳನ್ನ ಆತನ ಪಾದಕ್ಕೆ ನಾವು ಇಡುತ್ತೇವೆ, ಆರಾಧಿಸುತ್ತೇವೆ. The example of worship is the book of Revelation. ಆರಾಧನೆಯ ಒಂದು ಉದಾಹರಣೆಯನ್ನು ನಾವು ಪ್ರಕಟಣೆಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ. How the worship is going on in heaven. ಪರಲೋಕದಲ್ಲಿ ಆರಾಧನೆ ಯಾವ ರೀತಿಯಾಗಿ ನಡೀತಾ ಇದೆ. They bow down, they make themselves low. ಅವರು ತಮ್ಮನ್ನ ತಾವು ತಗ್ಗಿಸಿಕೊಂಡು They bring themselves low and worship the Lord. ಅವರು ಆ ದೀನ ಸ್ಥಾನಕ್ಕೆ ತಮ್ಮನ್ನು ತಗ್ಗಿಸಿಕೊಂಡು ಆರಾಧನೆಯನ್ನು ಅಲ್ಲಿ ತರ್ತಾ ಇದ್ದಾರೆ. Don't follow the Christian songs of today. ಇವತ್ತಿನ ಆ ಎಲ್ಲ ನೇಮಗಳನ್ನ ವಿಷಯಗಳನ್ನ ನಾವು ಅನುಸರಿಸುವುದು ಬೇಡ. Not all songs are godly songs. ಎಲ್ಲ ಹಾಡುಗಳು ಅವು ದೈವಿಕವಾದಂತಹ ಹಾಡುಗಳು ಎಂಬುದಾಗಿ ಅಲ್ಲ. Not all songs composed by our godly people. ಏನೆಲ್ಲ ಹಾಡುಗಳು ಸಂಯೋಜಿಸಲ್ಪಟ್ಟಿವೆ ಅವೆಲ್ಲವೂ ಕೂಡ ದೇವರನ್ನು ಮಹಿಮೆಪಡಿಸುವಂತ ಹಾಡುಗಳು ಎಂಬುದಾಗಿ ಏನಲ್ಲ. For some people it is their profession. ಕೆಲವು ಜನರಿಗೆ ಅದು ವೃತ್ತಿಯಾಗಿ ಬಿಟ್ಟಿದೆ ಹಾಡುಗಳನ್ನು ಕಂಪೋಸ್ ಮಾಡುವಂಥದ್ದು. And people, those who don't know, they just copy and they start to sing those songs. ಯಾರಿಗೆ ಆತ್ಮನ ಗ್ರಹಿಕೆ ಇರುವುದಿಲ್ಲವೋ ಇಂಥ ಬರುವಂತ ಎಲ್ಲ ಹಾಡುಗಳನ್ನ ಅವರು ಹೆಕ್ಕಿಕೊಂಡು ಅವುಗಳ ಮೂಲಕವಾಗಿ ದೇವರನ್ನು ಆರಾಧನೆ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. And they will try to pass it to others also. ಅವರು ಇನ್ನೊಬ್ಬರಿಗೆ ಕೂಡ ಈ ಹಾಡುಗಳನ್ನ ಅವರು ಹಂಚುವುದಕ್ಕೆ ಪ್ರಾರಂಭಿಸ್ತಾರೆ. But make melody in your hearts unto the Lord. ಆದ್ರೆ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನವನ್ನ ಮಾಡ್ರಿ ಎಂಬುದಾಗಿ. Let there be a song always in your hearts. ನಿಮ್ಮ ಹೃದಯಗಳಲ್ಲಿ ಯಾವಾಗಲೂ ಕೂಡ ಗಾನವು ಕರ್ತನಿಗೆ ಇರಲಿ. The Lord will give us songs to Amen. sing unto Him. ನಾವು ಕರ್ತನಿಗೆ ಹಾಡುವ ಹಾಗೆ ಕರ್ತನು ನಮಗೆ ಆತನು ಹಾಡನ್ನ ಕೊಡುತ್ತಾನೆ. Fairest Lord Jesus, purer, you are purer, you are lovely, you are holy. ನೀನು ಶುದ್ಧನು, ಪವಿತ್ರನು. Songs to the Lord, singing songs to the Lord. ಕರ್ತನಿಗೆ ನಾವು ಹಾಡುವಂತಹ ಹಾಡುಗಳು. It is song singing unto the Lord. ಕರ್ತನಿಗಾಗಿ ಹಾಡುವಂತಹ ಹಾಡುಗಳು. In worship, there are many songs encouraging themselves. Those are not songs. That is encouraging yourselves. ನಮ್ಮನ್ನು ನಾವು ಪ್ರೋತ್ಸಾಹ ಪಡಿಸಿಕೊಳ್ಳುವಂತಹ ಹಾಡುಗಳು ಆರಾಧನೆಯಲ್ಲಿ ಅನೇಕಿವೆ. ಅವು ಆರಾಧನೆಯ ಹಾಡುಗಳು ಅಲ್ಲ. So I'm saying, read the book of Revelation. ಪ್ರಕಟಣೆಯ ಪುಸ್ತಕವನ್ನು ನಾವು ಓದುವುದಾಗಿದ್ರೆ All glory, all honor, all power, ಸರ್ವ ಘನ, ಸರ್ವ ಮಾನ, ಸರ್ವ ಮಹಿಮೆ, all wisdom, riches to you, O Lord. ಅದೆಲ್ಲವೂ ಕೂಡ ನಿನಗೆ ಮಾತ್ರ ದೇವರೇ. This is the pure form of worship to the Lord. ಇವತ್ತು ಇದು ಶುದ್ಧವಾದಂತ ಆರಾಧನೆ ಕರ್ತನಿಗಾಗಿ. This worship will connect us to the Lord. ಈ ಆರಾಧನೆ ನಮ್ಮನ್ನ ದೇವರೊಟ್ಟಿಗೆ ಜೋಡಿಸುತ್ತದೆ. These worship songs will bring us in union with the Lord. ನಮ್ಮನ್ನ ಇವು ಕರ್ತನ ಅನ್ಯೋನ್ಯತೆಗೆ ತರ್ತವೆ. Hallelujah. Hallelujah. And it will keep us from falling. ನಾವು ಎಡವಿ ಬೀಳದ ಹಾಗೆ ಕೂಡ ಈ ಹಾಡುಗಳು ನಮಗೆ ಕೃಪೆಯನ್ನು ಕೊಡ್ತದೆ. Man can fall in two ways. ಎರಡು ರೀತಿಯಾಗಿ ಮನುಷ್ಯನು ಬಿದ್ದು ಹೋಗುವಂತ ಸಾಧ್ಯತೆ ಇದೆ. Man can fall in
two ways. ಎರಡು ಭಾಗವಾಗಿ ಎರಡು ವಿಧದಲ್ಲಿ ಮನುಷ್ಯನು ಬಿದ್ದು ಹೋಗುವುದಕ್ಕೆ ಸಾಧ್ಯತೆ ಇದೆ. One is through pride, ಒಂದು ನಮ್ಮ ಒಳಗೆ ಹೆಮ್ಮೆ ಬರುವಾಗ, and another one is through ungodliness. ಇನ್ನೊಂದು ರೀತಿ ಯಾವುದಂತ ಹೇಳಿದ್ರೆ ಅಪವಿತ್ರವಾದಂತ ಲೋಕದ ಸಂಗತಿಗಳ ಮೂಲಕವಾಗಿ. If we are a people of prayer and we pray, we are strengthened in the Lord. Great strength comes to us and we feel happy. ನಾವು ಪ್ರಾರ್ಥನೆಯ ಜನರಾಗಿರುವುದಾಗಿದ್ರೆ ನಾವು ಪ್ರಾರ್ಥಿಸ್ತಾ ಇರುವ ಹಾಗೆ ಕರ್ತನ ಬಲವನ್ನ ನಮ್ಮ ಒಳಗೆ ನಾವು ಹೊಂದಿ ನಾವು ಬಲವಂತರಾಗ್ತೇವೆ. We will feel like we are above the clouds. ನಾವು ಮೋಡಗಳ ಮೇಲೆ ಇರುವಂತವರು ಎನ್ನುವಂತ ಭಾವನೆ ಕೂಡ ನಮ್ಮಲ್ಲಿ ಕೆಲವು ಸಾರಿ ಬರಬಹುದು. Yes, during worship we will feel so strong, so strengthened after the worshiping the Lord. ನಾವು ಕರ್ತನನ್ನು ಆರಾಧನೆ ಮಾಡ್ತಾ ಇರುವ ಹಾಗೆ ಆರಾಧನೆಯ ಸಮಯದಲ್ಲಿ ನಾವು ಕರ್ತನಲ್ಲಿ ತುಂಬಾ ಬಲ ಹೊಂದಿದವರಾದಂತೆ ನಾವು ಕಂಡು No ಬರುತ್ತೇವೆ. matter what is our circumstances, how we are, ನಾವು ಏನಾಗಿದ್ದೇವೆ, ನಮ್ಮ ಪರಿಸ್ಥಿತಿಗಳು ಏನು, when we are truly connected to the Lord, great strength comes into us. ನಾವು ನಿಜವಾಗಿ ದೇವರಿಗೆ ಜೋಡಿಸಲ್ಪಡುವುದಾಗಿದ್ರೆ ಆತ್ಮದಲ್ಲಿ ಶ್ರೇಷ್ಠವಾದಂತ ಬಲವನ್ನು ನಮ್ಮಲ್ಲಿ ಅನುಭವಿಸ್ತೇವೆ. And there are chances of becoming pride. ಅಲ್ಲಿ ನಾವು ಗರ್ವ ಅಥವಾ ಹೆಮ್ಮೆಯಲ್ಲಿ ಚಲಿಸುವಂತ ಒಂದು ಅವಕಾಶಗಳಿರ್ತದೆ. Man falls from there. ಅಲ್ಲಿಂದ ಮನುಷ್ಯನೇನಾಗ್ತಾನೆ ಅಂತ ಹೇಳಿದ್ರೆ ಬಿದ್ದು ಹೋಗ್ತಾನೆ. That is how the enemy fell. ಅದೇ ರೀತಿಯಾಗಿ ನಾವು ನೋಡ್ತೇವೆ ವೈರಿಯು ಕೂಡ ಬಿದ್ದು ಹೋದಂತ ಸಂಗತಿ. The enemy was perfect in everything, in beauty, in everything. There was not a spot. ವೈರಿಯಾದಂತ ಸೈತಾನನ ನಾವು ನೋಡ್ತೇವೆ, ಆತನ ಎಲ್ಲದರಲ್ಲಿಯೂ ಕೂಡ ಪರಿಪೂರ್ಣನಾಗಿದ್ದನು. ಆತನ ಸೌಂದರ್ಯವು ಅಮೋಘವಾಗಿತ್ತು. Lucifer was perfect. ಲೂಸಿಫರ್ ಅನ್ನು ಆತನು ಬಹಳ ಪರಿಪೂರ್ಣತೆಯಲ್ಲಿದ್ದ. Yes, in the sight of the Lord, but he fell because of pride. ಆ ಗರ್ವ, ಆ ಹೆಮ್ಮೆಯ ಕಣ್ಣು ಆತನಲ್ಲಿ ಬಂದದ್ದರಿಂದ ಆತನು ಕರ್ತನ ಎದುರಿನಿಂದ ಬಿದ್ದು ಹೋದ. And if we don't pray, if we are not people of prayer, ನಾವು ಪ್ರಾರ್ಥನೆ ಜನರಾಗಿರದಿದ್ದರೆ there are chances of falling because of sin. ನಾವು ಪಾಪಗಳಲ್ಲಿ ಬಿದ್ದು ಹೋಗುವಂತ ಸಾಧ್ಯತೆಗಳು ಕೂಡ ಇವೆ. One is because of pride, another one is because of ungodliness. ಮನುಷ್ಯನು ಬಿದ್ದು ಹೋಗುವುದಕ್ಕೆ ಎರಡು ಕಾರಣಗಳನ್ನು ನಾವು ನೋಡ್ತೇವೆ. ಒಂದು ಕಾರಣ ಏನಂತಂದ್ರೆ ಗರ್ವ ಅಥವಾ ಹೆಮ್ಮೆಯಿಂದ ಬಿದ್ದು ಹೋಗ್ತಾರೆ. ಎರಡನೇದು ಅಪವಿತ್ರತೆಯ ಜೀವಿತದ ಮೂಲಕವಾಗಿ ಮನುಷ್ಯನು ಬಿದ್ದು ಹೋಗ್ತಾನೆ. Prayerlessness leads to ungodliness. ಎಲ್ಲಿ ಪ್ರಾರ್ಥನೆಯ ಜೀವಿತ ಇರುವುದಿಲ್ಲವೋ, ಪ್ರಾರ್ಥನೆ ಇಲ್ಲದಂತ ಜೀವಿತ ಅಪವಿತ್ರತೆಗೆ ನಮ್ಮನ್ನ ನಡೆಸ್ತದೆ. So my prayer is, Lord, make me godly and make me meek. ನನ್ನ ಪ್ರಾರ್ಥನೆ ಏನಂತ ಹೇಳಿದ್ರೆ, ದೇವರೇ ನನ್ನನ್ನ ಕರ್ತನೆ ನೀನು ದೈವಿಕ ವ್ಯಕ್ತಿಯನ್ನಾಗಿ ಮಾಡು, ನನ್ನನ್ನ ದೀನ ವ್ಯಕ್ತಿಯನ್ನಾಗಿ ಕೂಡ ನೀನು ಮಾಡು ಎಂಬುದಾಗಿ. Lord, make me more and more godly, make me more meek, ಹೆಚ್ಚಾಗಿ ದೈವಿಕ ವ್ಯಕ್ತಿಯಾಗಿ ನೀನು ಮಾಡು ಎಂಬುದಾಗಿ. more meek, more lowly, more humble, make me. ಇನ್ನೂ ಹೆಚ್ಚೆಚ್ಚಾಗಿ ಆಳವಾಗಿ ನಾನು ದೀನನಾಗಬೇಕು, ಸಾತ್ವಿಕನು ನಾನಾಗಬೇಕು. So when we make this prayer, when we make this prayers, we become lowly, we become meek. ಪ್ರಾರ್ಥನೆಗಳನ್ನ ಮಾಡುವುದಕ್ಕೆ ನಾವು ಪ್ರಾರಂಭಿಸ್ತೇವೋ ಆಗ ದೀನತೆಯ ಜೀವಿತವನ್ನ ಜೀವಿಸುವುದಕ್ಕೆ ನಾವು ಪ್ರಾರಂಭಿಸ್ತೇವೆ. So no matter how much whatever happens, we will be stay connected to the Lord. ಏನೇ ನಮ್ಮ ಸುತ್ತಲೂ ಕೂಡ ಆಗ್ತಾ ಇದ್ದರೂ ಕೂಡ ನಾವು ಮಾತ್ರ ಕರ್ತನಿಗೆ ಮಾತ್ರ ಜೋಡಿಸಲ್ಪಟ್ಟಿರ್ತೇವೆ. The enemy Lucifer fell because of sin. ಲೂಸಿಫರ್ನು ಬಿದ್ದಂತ ಕಾರಣ ಪಾಪದ ನಿಮಿತ್ತವಾಗಿ. There was nobody to tempt him, but he still fell. ಆತನನ್ನ ಶೋಧಿಸುವುದಕ್ಕೆ ಯಾರು ಕೂಡ ಇರಲಿಲ್ಲ, ಶೋಧಕಲ್ಲಿ ಯಾರು ಇರಲಿಲ್ಲ, ಆದರೆ ಆತನ ಪಾಪದ ನಿಮಿತ್ತವಾಗಿ ಆತನು ಬಿದ್ದ. But we have an enemy, the Lucifer. He is a tempter. ಇಲ್ಲಿ ಇವತ್ತು ನಮಗೆ ಒಬ್ಬ ವೈರಿ ಇದ್ದಾನೆ, ಲೂಸಿಫರ್. ಆತನು ಶೋಧಕನಾಗಿದ್ದಾನೆ. He wants to tempt and put down. ಆತನು ನಮ್ಮನ್ನ ಶೋಧಿಸಿ ನಾವು ಪಾಪದಲ್ಲಿ ಬಂದು ಬಿದ್ದು ಹೋಗುವ ಹಾಗೆ ಮಾಡ್ತಾನೆ. So the Lord has given us His grace. ಆದ್ರೆ ಕರ್ತನು ನಮಗೆ ಆತನ ಕೃಪೆಯನ್ನು ಕೊಟ್ಟಿದ್ದಾನೆ. His grace enables us to stand. ಆತನ ಕೃಪೆ ನಾವು ನಿಂತುಕೊಳ್ಳುವ ಹಾಗೆ ಮಾಡ್ತದೆ. So where is the boasting? ಎಲ್ಲಿ ನಮ್ಮ ಹೆಚ್ಚಳ ಈಗ? Our boasting is in the grace of God. ನಮ್ಮ ಹೆಚ್ಚಳವು
ಕೇವಲ ಕ್ರಿಸ್ತನಲ್ಲಿ ಮಾತ್ರ. His grace endures forever. ಆತನ ಕೃಪೆಯು ಯುಗಾಂತರಗಳಲ್ಲಿ ಇರ್ತದೆ. Praise the Lord. ಕರ್ತನಿಗೆ ಸ್ತೋತ್ರ. Hallelujah. ಹಲ್ಲೆಲೂಯಾ. When we go through trials and temptations, ನಾವು ಈ ಸಂಕಟ ಇಕ್ಕಟ್ಟುಗಳ ಮಧ್ಯದಲ್ಲಿ ನಾವು ಹೋಗುವಾಗ, when we go through sufferings, ನಾವು ಬಾಧೆಗಳ ಮಧ್ಯದಲ್ಲಿ ಜೀವಿಸುವಾಗ, when we should worship the Lord. ನಾವು ಕರ್ತನನ್ನ ಆರಾಧಿಸಬೇಕು. Make a choice to worship the Lord. ನಾವು ದೇವರನ್ನ ಆರಾಧನೆ ಮಾಡುವುದಕ್ಕೆ ಆಯ್ಕೆ ಮಾಡಿಕೊಳ್ಳಬೇಕು. The angels of God don't know suffering. They don't know pain. They don't know weakness. ದೇವದೂತರಿಗೆ ಯಾವ ಬಲಹೀನತೆಯ ಪರಿಚಯ ಇಲ್ಲ, ಯಾವ ಬಾಧೆ, ಯಾವ ಕಷ್ಟಗಳ ಅನುಭವಗಳ ಪರಿಚಯ ಅವರಿಗಿಲ್ಲ. But when mortal man, when in his lowly state, in his pain, in his sickness, when he worships the Lord, it is very, very pleasing to the Lord. ಈ ಮನುಷ್ಯನು ನಾವು ಶರೀರದಲ್ಲಿ ಇರುವ ಹಾಗೆ, ನಾವು ನೋವಿನಲ್ಲಿ ಬಾಧೆಯಲ್ಲಿ ನಾವು ಇರುವ ಹಾಗೆ ನಾವು ದೇವರನ್ನು ಆರಾಧಿಸುವುದಾಗಿದ್ರೆ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗ್ತದೆ. There is a man of God. He says because of his carelessness he was infected with coronavirus. ಒಬ್ಬ ದೇವಸೇವಕರು ಅವರು ಕಾಳಜಿ ವಹಿಸದೇ ಇದ್ದದರಿಂದ ಕೊರೋನಾ ವೈರಸ್ ಅವರಿಗೆ ಆಯ್ತು. And he said, ಅವ್ರು ಹೇಳ್ತಾ ಇದ್ದಾರೆ, coronavirus is the best thing that happened in his life. ಅವನ ಜೀವಿತದಲ್ಲಿ ಕೋವಿಡ್ ಆದಂತ ಸಂಗತಿ ಬಹಳ ಉತ್ತಮವಾದಂತ ಸಂಗತಿ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. Best thing in his life. Hallelujah. Hallelujah. He could not walk even few yards. To walk few yards, it took hour for him. ಕೆಲವು ಹೆಜ್ಜೆಗಳನ್ನು ಹಾಕುವುದಕ್ಕೂ ಕೂಡ ಗಂಟೆಗಟ್ಟಲೆ ಸಮಯ ಅವರಿಗೆ ತಾಗ್ತಾ ಇತ್ತು. See the pain. ಅಲ್ಲಿ ಇರುವಂತ ನೋವು ನೋಡಿ, such pain, ಅಂತ ಒಂದು ನೋವು. But he chose to worship the Lord. ಆದರೆ ಆ ಒಂದು ಗಳಿಗೆಯಲ್ಲಿ ದೇವರನ್ನು ಆರಾಧನೆ ಮಾಡುವುದಕ್ಕೆ ಅವರು ಆಯ್ಕೆ ಮಾಡಿಕೊಂಡ್ರು. And he was summoned to heaven. ಅವರು ಪರಲೋಕಕ್ಕೆ ನಡೆಸಲ್ಪಟ್ರು. He was summoned to heaven and he was standing before the Father God. ಅಲ್ಲಿ ಪರಲೋಕಕ್ಕೆ ನಡೆಸಲ್ಪಡುವಾಗ ತಂದೆಯ ಎದುರಿನಲ್ಲಿ ಅವರು ನಿಂತಿದ್ದಾರೆ. And the heaven was silent. ಪರಲೋಕವು ಸ್ತಬ್ಧವಾಗಿತ್ತು. Pin drop silent. ಬಹಳ ಸ್ತಬ್ಧತೆ ಆಗಿತ್ತು. And he got scared. Oh, something has happened. ನೋಡಿದ ತಕ್ಷಣ ಅವರಿಗೆ ಭಯ ಆಯಿತು. He was afraid that he messed up. He did something wrong. ನನ್ನಲ್ಲಿ ಏನೋ ತಪ್ಪಾಗಿದೆ ಮಾರೆ ಅಂತ ಹೇಳಿ ಅವರಿಗೆ ಭಯ ಆಯಿತು. But what was happening was the Father was bending down to the earth and he was literally, tears were rolling from his side, seeing the worship of the people. ತಂದೆಯು ಭಾರವಾದಂಥ ಹೃದಯದಿಂದ ಕೆಳಗೆ ಭೂಮಿಯ ಮೇಲೆ ಜನರು ಸಲ್ಲಿಸುವಂತ ಆರಾಧನೆಯನ್ನು ಆತ ನೋಡ್ತಾ ಇದ್ದ. The Father God, he bent down low to see this man of God worshiping the Lord. ಈ ದೇವ ಸೇವಕನು ಆರಾಧನೆ ಮಾಡುವುದನ್ನ ತಂದೆಯಾದಂಥ ದೇವರು ನೋಡ್ತಾ ಇದ್ದ. And he said, and he was so happy about that thing, and he said, it's worth it. ಅವರು ಅದನ್ನು ನೋಡುವಾಗ ಇದು ಗಣನೆಗೆ ಬರುವಂಥದ್ದು, ಇದು ಯೋಗ್ಯವಾದದ್ದು, ಮಾನ್ಯವಾದದ್ದು ಎಂಬುದಾಗಿ ಹೇಳಿದರು. Worth it. It's worth. ಇದು ಮಾನ್ಯವಾದದ್ದು. Yes, the Father God bending and smiling. ತಂದೆಯಾದ ದೇವರು ಬಗ್ಗಿ ಅದನ್ನು ನೋಡುವಾಗ ಮುಗುಳ್ನಗೆ ತಂದೆಯಾದ ದೇವರ ಮುಖದಲ್ಲಿತ್ತು. Praise God. Praise the Lord. What else we need in this earth? Hallelujah. Hallelujah. Praise the Lord. Praise the Lord. Amen. Amen. Praise you, Father. Thank you, Lord Jesus. Thank you, Lord. Oh, gracious Lord. ಕರ್ತನೇ ನಿನಗೆ, Holy Lord. ಕೃಪೆಯ ದೇವರೇ, ಪರಿಶುದ್ಧ ದೇವರೇ, Lord, may your peace build your people, O God. ನಿನ್ನ ಸಮಾಧಾನವು ನಿನ್ನ ಜನರ ಹೃದಯಗಳನ್ನು ತುಂಬಿಕೊಳ್ಳಲಿ. For your peace is the manifestation of you, Lord. When the peace of God rules our heart, ನಿನ್ನ ಸಮಾಧಾನವು ನಮ್ಮ ಹೃದಯಗಳಲ್ಲಿ ದೊರೆತನವನ್ನು ಮಾಡಲಿ. any demons, any infirmities, it has to leave us. ಕರ್ತನೇ, ಯಾವುದೇ ದುರಾತ್ಮಗಳ ದುರಾತ್ಮಗಳಾಗಲಿ ಅವು ನಮ್ಮನ್ನ ಬಿಟ್ಟು ಹೋಗಬೇಕು. When the peace of God floods our heart,
ಕರ್ತನ ಸಮಾಧಾನವು ಪ್ರವಾಹದಂತೆ ನಮ್ಮ ಹೃದಯಗಳಲ್ಲಿ ಚಲಿಸುವಾಗ evil has to leave our house. ಕೆಟ್ಟತನ ನಮ್ಮ ಮನೆಯನ್ನ ಬಿಟ್ಟು ಹೋಗಬೇಕು. Hallelujah. ಹಲ್ಲೆಲೂಯಾ. Let the peace of God rule and reign in our hearts. ನಮ್ಮ ಹೃದಯಗಳಲ್ಲಿ ದೇವರ ಸಮಾಧಾನವು ದೊರೆತನವನ್ನ ಮಾಡಲಿ. Let the peace of God rule our houses. ನಮ್ಮ ಮನೆಗಳಲ್ಲಿ ಕರ್ತನ ಸಮಾಧಾನವು ನೆಲೆಗೊಳ್ಳಲಿ. Our families. ನಮ್ಮ ಕುಟುಂಬಗಳಲ್ಲಿ Where there is peace of God, the enemy has no access. ಎಲ್ಲಿ ದೇವರ ಸಮಾಧಾನ ಇದೆ ಅಲ್ಲಿ ವೈರಿಗೆ ಪ್ರವೇಶ ಇಲ್ಲ. The peace of God is a garrison, is a military army around us, guarding ದೇವರ us. ಸಮಾಧಾನವು ಒಂದು ಸೈನ್ಯದ ಉಪಾಧಿಯಲ್ಲಿ ನಮ್ಮ ಸುತ್ತಲೂ ಇರುವಂತ ಸುರಕ್ಷತೆಯಾಗಿದೆ. When the Lord opens our spiritual eyes, we can see the army of the angels around us. ಕರ್ತನು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯುವಾಗ ನಾವು ಆತ್ಮಿಕವಾದಂತ ಸೈನ್ಯ ನಮ್ಮನ್ನು ಸುತ್ತುವರೆದದನ್ನ ನಾವು ನೋಡಬಹುದು. When there are stubborn and demons, animal natures that cannot go, the peace of God will put it out of our lives. ದೇವರ ಸಮಾಧಾನ ನಮ್ಮಲ್ಲಿ ಇರುವಾಗ ಪೈಶಾಚಿಕವಾದಂಥ ಯಾವುದೇ ವೈರಿಯ ಕೆಡುಕನ ಶಕ್ತಿಗಳು ನಮ್ಮ ಒಳಗೆ ಬರುವುದಕ್ಕೆ ಆಗುವುದಿಲ್ಲ. ದೇವರ ಸಮಾಧಾನ ಅವುಗಳನ್ನ ಹೊರಗೆ ನೂಕಿ ಬಿಡುತ್ತದೆ. Praise the Lord. Praise the Lord. Hallelujah. 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 The Lord is increasing his hunger for him. ಆತನಿಗೋಸ್ಕರವಾಗಿ ನಮ್ಮ ಹಸಿವೆಯನ್ನ ದೇವರು ನಮ್ಮಲ್ಲಿ ವೃದ್ಧಿಸ್ತಾ ಇದ್ದಾನೆ. The Lord is increasing the hunger for him. ಆತನಿಗಾಗಿ ಹಸಿವೆಯಲ್ಲಿ ನಾವು ಬರಬೇಕು. ದೇವರ ಹಸಿವೆಯನ್ನ ನಮ್ಮ ಒಳಗೆ ವೃದ್ಧಿಸ್ತಾ ಇದ್ದಾನೆ. More hunger for him, more thirst for him. ಆತನಿಗಾಗಿ ಹೆಚ್ಚಾದ ಹಸಿವೆ. Let us ask the Lord, Lord, increase my hunger for you. ಓ ದೇವರೇ, ನಿನ್ನಗಾಗಿ ನನ್ನ ಹಸಿವೆಯನ್ನ ವೃದ್ಧಿಸು ದೇವರೇ. Increase my thirst for you. ನನಗಾಗಿ ನಾನು ನಿನಗಾಗಿ ಬಾಯಾರಬೇಕು ದೇವರೇ. Yes, Lord. ಹೌದು ಕರ್ತನೆ. Thank you, Lord. ವಂದನೆ ಕರ್ತನೆ. For he who hungers will be filled. The soul of the hunger will be filled. ಹಸಿವೆಯುಳ್ಳವನ ಹಸಿವು ತೃಪ್ತಿ ಮಾಡಲ್ಪಡುತ್ತದೆ. The soul that thirsts will be filled. ಯಾವ ಆತ್ಮನು ಬಾಯಾರಿದ್ದಾನೋ ಅದು ತೃಪ್ತಿ ಮಾಡಲ್ಪಡುತ್ತದೆ. Hallelujah. Hallelujah. The Lord is raising the expectation in us. ನಮ್ಮ ಒಳಗೆ ಆ ನಿರೀಕ್ಷಿತವಾದಂತ ಹೃದಯವನ್ನ ದೇವರು ಮೇಲೆತ್ತುತ್ತಾ ಇದ್ದಾನೆ. We should learn from the beggars how they expect the things. ಭಿಕ್ಷೆ ಬೇಡುವವರನ್ನ ನೋಡಿ ನಾವು ಕಲಿಯಬೇಕು. ಅವರಲ್ಲಿ ಎಷ್ಟು ಒಂದು ನಿರೀಕ್ಷೆಯ ಮಟ್ಟ ಇರ್ತದೆ ನೋಡಿ. See, beggars are always expecting from the people. ಜನರು ಕೊಡ್ಲೇಬೇಕು, ಅವರ ನಿರೀಕ್ಷೆ ಅದೇ, ಜನರು ಕೊಡ್ತಾರೆ ಎಂಬುದಾಗಿ. Expect whether you give or not, they are always expecting. ನೀವು ಕೊಡ್ತಿರೋ ಇಲ್ಲವೋ, ಆದ್ರೆ ಅವರು ಯಾವಾಗಲೂ ನಿಮ್ಮಿಂದ ಅಪೇಕ್ಷೆ ಪಡ್ತಾರೆ, ನಿರೀಕ್ಷೆ ಪಡ್ತಾರೆ. So let us, Lord, increase our expectation for you, Lord. ಕರ್ತನೇ, ನಿನಗೋಸ್ಕರವಾಗಿ ನಾವು ಯಾವಾಗಲೂ ನಿರೀಕ್ಷಿತವಾದಂತ ಹೃದಯವನ್ನು ಇಟ್ಟುಕೊಳ್ಳುವುದಕ್ಕೆ ಕೃಪೆ ಕೊಡು. Increase our hunger and thirst for you. ನಾವು ನಿನಗಾಗಿ ಬಾಯಾರಿದವರಾಗಬೇಕು, ಹಸಿವೆಯಲ್ಲಿರಬೇಕು. ಇಂಥದನ್ನ ನಮ್ಮ ಒಳಗೆ ನೀನು ವೃದ್ಧಿಸು. More hunger for you. ನಿನಗಾಗಿ ನಾವು ಹೆಚ್ಚಾದ ಹಸಿವೆಯಲ್ಲಿ ಇರುವ ಹಾಗೆ ಮಾಡು. More thirst for you. ನಿನಗೋಸ್ಕರವಾಗಿ ಹೆಚ್ಚಾಗಿ ನಾವು ಬಾಯಾರುವಂತೆ ಮಾಡು. Hallelujah. Hallelujah. Amen. Amen. This hunger and thirst, ಈ ಒಂದು ಬಾಯಾರಿಕೆ ಮತ್ತೆ ಹಸಿವೆ, it will shift us from passive to active. ನಮ್ಮನ್ನ ಒಂದು ತಟಸ್ಥವಾದಂತ ಸ್ಥಿತಿಯಿಂದ ಒಂದು ಕ್ರಿಯಾಶೀಲವಾದಂತ ಸ್ಥಿತಿಗೆ ನಮ್ಮನ್ನ ಅದು ಬದಲಾಯಿಸ್ತದೆ. The hunger and thirst from the Lord, it will not allow you to be passive. ನಾವು ಕರ್ತನಿಗೋಸ್ಕರವಾಗಿ ಹಸಿವೆ ಬಾಯಾರಿಕೆಯಲ್ಲಿ ಇರುವುದಾಗಿದ್ರೆ ನಾವು ತಟಸ್ಥವಾದಂತ ಒಂದು ಸ್ಥಿತಿಯಲ್ಲಿ ಇರುವುದಕ್ಕೆ ಆಗುವುದೇ ಇಲ್ಲ. I am very glad about that the hunger and thirst of the Lord will not allow me to be passive. ನನಗೆ ಬಹಳ ಸಂತೋಷವಾಗ್ತದೆ, ಕರ್ತನ ವಿಷಯದಲ್ಲಿ ಬಾಯಾರಿದವರು ಹಸಿವೆಯುಳ್ಳವರು ನಾವು ಆಗಿರುವುದಾಗಿದ್ರೆ
ಬಹಳ ಒಂದು ತಟಸ್ಥವಾದಂತ ಸ್ಥಿತಿಯಲ್ಲಿ ನಾವು ಇರುವುದಕ್ಕೆ ಆಗುವುದಿಲ್ಲ. So let the Lord stir up his hunger and thirst in us for him. ಆದ್ರಿಂದ ಕರ್ತನು ಆತನಿಗೋಸ್ಕರವಾಗಿ ನಮ್ಮಲ್ಲಿ ಹಸಿವೆ ಮತ್ತು ಬಾಯಾರಿಕೆಯನ್ನ ಹಾಕಲಿ. No matter where you are, ನೀವು ಎಲ್ಲಿದ್ದೀರಿ ಅದು ಮುಖ್ಯವಲ್ಲ. you will run to the Lord if you are hunger for the Lord. ನೀವು ಕರ್ತನಿಗಾಗಿ ಹಸಿವೆಯಲ್ಲಿ ಇರುವುದಾಗಿದ್ರೆ ಆತನ ಬಳಿಗೆ ನೀವು ಓಡಿ ಹೋಗ್ತೀರಾ. Hallelujah. Hallelujah. Praise you, Lord. ಕರ್ತನೇ ನಿಂಗೆ ಸ್ತೋತ್ರ. Thank you, Holy One of Israel. ಓ ಇಸ್ರಾಯೇಲ್ ಪವಿತ್ರ ದೇವರಿಗೆ ಸ್ತೋತ್ರ ಉಂಟಾಗಲಿ. Thank you, Lord. ವಂದನೆ ಕರ್ತನೇ. On the third day you have strengthened us. ಓ ಆ ಮೂರನೆಯ ದಿವಸದಲ್ಲಿ ನೀನು ನಮ್ಮನ್ನ ಬಲಪಡಿಸ್ತಿ. On the third day, wherever we are, whether we are in the bathroom, whether we are in the kitchen, or we are writing on the blackboard, the Lord will strengthen us. ಆ ಮೂರನೆಯ ದಿವಸ ಆ ಗಳಿಗೆ ನೀವು ಎಲ್ಲೇ ಇರಬಹುದು, ಆದರೆ ಕರ್ತನು ನಿಮ್ಮನ್ನ ನಿಮ್ಮ ಪರಿಸ್ಥಿತಿಗಳಲ್ಲಿ ಆತನು ಬಲಪಡಿಸ್ತಾನೆ. Yes, the Lord strengthened me even when I was in high fever and headache. ನಾನು ತಲೆನೋವು ಹಾಗೂ ಜ್ವರದಲ್ಲಿ ನಾನಿದ್ದಾಗಲೂ ಕೂಡ ಕರ್ತನು ನನ್ನನ್ನ ಆತನು ಬಲಪಡಿಸಿದ. The instant strength of the Lord. ಕರ್ತನ ತತ್ಕ್ಷಣವಾದಂತ ಬಲವನ್ನು ನನ್ನಲ್ಲಿ ನಾನು ಅನುಭವಿಸುವ ಹಾಗೆ ಆಯಿತು. Instant strength of the Lord will come. ತತ್ಕ್ಷಣವಾದಂತ ಕರ್ತನ ಬಲವನ್ನು ನನ್ನ ಒಳಗೆ ನಾನು ಅನುಭವಿಸುವ ಹಾಗೆ ಆಯಿತು. The Lord will do a quick thing in us. ದೇವರು ನಮ್ಮ ಒಳಗೆ ಅಂತ ಒಂದು ಶೀಘ್ರವಾದ ಸಂಗತಿಯನ್ನ ಮಾಡ್ತಾನೆ. Because when the bad days begin to happen, it will continue. ಯಾವಾಗ ಕೆಟ್ಟ ದಿನಗಳು ಪ್ರಾರಂಭವಾಗ್ತದೆ ಅವು ಹಾಗೆ ಮುಂದುವರಿಯುವುದಕ್ಕೆ ಪ್ರಾರಂಭಿಸ್ತವೆ. So before that the Lord wants to give us great strength in our souls. ನಮ್ಮ ಒಳಗೆ ದೇವರು ಶ್ರೇಷ್ಠವಾದ ಬಲವನ್ನು ತರುವುದಕ್ಕೆ ಆತನು ಬಯಸ್ತಾನೆ. And the Lord wants to put on the armors of the Lord. ಕರ್ತನ ಆಯುಧಗಳನ್ನ ಆತನು ನಮ್ಮ ಮೇಲೆ ಹಾಕುವುದಕ್ಕೆ ಬಯಸ್ತಾನೆ. To put on the armors of the Lord. ಕರ್ತನ ಆಯುಧಗಳು. Put on the armors of the Lord. ಕರ್ತನ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. Because it's so important. So I'm saying it again and again and again. ಬಹಳ ಮುಖ್ಯವಾದಂತ ಸಂಗತಿ. ಪದೇ ಪದೇ ನಾನು ಇದನ್ನು Many years back the Lord told to put on the armors when we go to the battle. Put on the armors of the Lord. ಹೋಗುವಾಗ ಕರ್ತನ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. Because the battle is real and the threat is real. ಆ ಹೋರಾಟ, ಆ ಭಯ ಅದು ಬಹಳ ನಿಜವಾದಂತ ಸಂಗತಿಯಾಗಿದೆ. Put on the armors of the Lord. ಕರ್ತನ ಆಯುಧಗಳನ್ನ ಧರಿಸಿಕೊಳ್ಳಿ. When there is a storm, when there is a whirlwind, you cannot just go out. ಬಿರುಗಾಳಿಯು ಹೋರಾಟವು ಇರುವಾಗ ಸುಮ್ಮನೆ ನಾವು ಹೊರಗೆ ಹೋಗುವುದಕ್ಕೆ ಆಗುವುದಿಲ್ಲ. When the flood rages, ಪ್ರವಾಹಗಳು ಮೇಲೇಳುವಾಗ, the Lord has said there is going to be floods. ಕರ್ತನು ಹೇಳ್ತಾನೆ ಪ್ರವಾಹಗಳು ಇರ್ತವೆ, storms will increase. ಬಿರುಗಾಳಿಗಳು ವೃದ್ಧಿಯಾಗ್ತವೆ. I am talking about spiritual storms, spiritual flood. ಆತ್ಮಿಕವಾದಂಥ ರೀತಿಯ ಬಿರುಗಾಳಿಗಳು, ಆತ್ಮಿಕವಾದಂಥ ರೀತಿಯ ಪ್ರವಾಹಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. Spiritual storms, spiritual floods will increase. ಈ ಸಂಗತಿಗಳು ಹೆಚ್ಚಾಗ್ಲಿಕ್ಕಿವೆ. If we are not able to stand when there is no flood, how will we stand when there is floods? ನಾವು ಪ್ರವಾಹಗಳು ಇರದೇ ಇರುವಾಗ ನಿಲ್ಲುವುದಕ್ಕೆ ಆಗದೇ ಇದ್ರೆ ಪ್ರವಾಹಗಳು ಇರುವಾಗ ಹೇಗೆ ನಿಲ್ಲುವುದಕ್ಕೆ ಸಾಧ್ಯ? If we are not praying now during persecution, how we will stand during persecution? ಈಗ ನಾವು ತರಬೇತಿಯನ್ನು ಹೊಂದಿ ನಿಂತುಕೊಳ್ಳುವರಾಗದೇ ಇದ್ರೆ ಹಿಂಸೆಗಳು ಆಗುವಂತ ಸಮಯದಲ್ಲಿ ನಾವು ಹೇಗೆ ನಿಂತುಕೊಳ್ಳುವುದಕ್ಕೆ ಆಗ್ತದೆ, ಎದುರಿಸುವುದಕ್ಕೆ ಆಗ್ತದೆ? Put on the armors of the Lord. ಕರ್ತನ ಆಯುಧಗಳನ್ನ ಧರಿಸಿಕೊಳ್ಳಿರಿ. Hallelujah. Hallelujah. Praise the Lord. ಕರ್ತನಿಗೆ ಸ್ತೋತ್ರ. Amen. 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 Hallelujah. Say hallelujah. Amen.